ಈಗ ನಮ್ಮ ಕೂಟದ ಹಿರಿಯ ಸದಸ್ಯರಾದ ಶ್ರೀಮತಿ ಲಲಿತಾ ಕಲ್ಯಾಣ್ಪುರ ಅವರಿಂದ ಭೈರಪ್ಪನವರ ಕೆಲ ಸ್ತ್ರೀ ಪಾತ್ರಗಳ ವಿಶ್ಲೇಷಣೆ. ಶ್ರೀಮತಿ ಲಲಿತಾ ಕಲ್ಯಾಣ್ಪುರ ಅವರು ದಕ್ಷಿಣ ಪಶ್ಚಿಮ ರೈಲ್ವೆಯಲ್ಲಿ ವಾಣಿಜ್ಯ ವೀಕ್ಷಕರಾಗಿ ಕೆಲಸ ಮಾಡಿ ಈಗ ನಿವೃತ್ತಿಯಾಗಿದ್ದಾರೆ. ಇವರ ಆಸಕ್ತಿಯ ಕ್ಷೇತ್ರ ಸಾಹಿತ್ಯ, ಸಂಗೀತ, ಕಲೆ, ಅಧ್ಯಾತ್ಮ. ಇವರು ನಮ್ಮ ಕೂಟದ ಹಿರಿಯ ಸದಸ್ಯರು ಮತ್ತು ಸಕ್ರಿಯ ಸದಸ್ಯರು. ಇವರು ಚಂದೋಪದ ಕವಿತೆ ಇವರ ಹವ್ಯಾಸ ಕೂಡ. ಇವರು ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸಹೃದಯರೆಲ್ಲರಿಗೆ ಸಸ್ನೇಹ ವಂದನೆಗಳು. ಭೈರಪ್ಪನವರ ಸಂಸ್ಮರಣೆಯಲ್ಲಿ 4 ತೊದಲು ನುಡಿಗಳನ್ನಾಡಲು ಅವಕಾಶ ಇತ್ತ ಆಯೋಜಕರಿಗೂ ವಂದನೆಗಳು. ನಾನು ವಿಮರ್ಶಕಿ ಅಲ್ಲ, ಬರಹಗಾರ್ತಿನೂ ಅಲ್ಲ. ಈಗ ದತ್ತಾತ್ರೇಯವರು ಯಾವುದೇ ಬರಹ ಇಟ್ಕೊಳ್ದೆ ಸೊಗಸಾಗಿ ಮಾತಾಡಿದರು. ಆ ರೀತಿ ನನಗೆ ಸೀದಾ ಹೇಳೋದು ಗೊತ್ತಿಲ್ಲ, ಹಾಗಾಗಿ ಬರ್ಕೊಂಬಂದು ಓದ್ತೀನಿ. ನಾನು ಕೇವಲ ಭೈರಪ್ಪನವರ ಕಾದಂಬರಿಗಳ ಓದುಗ ಅಭಿಮಾನಿ ಅಷ್ಟೇ. ಆ ದಿವ್ಯ ಜೀವಿಗೆ ನತಮಸ್ತಕಳಾಗುತ್ತಾ ನನಗೆ ನೀಡಿರುವ ಸಮಯದ ಮಿತಿಯಲ್ಲಿ ಅವರ ಕಾದಂಬರಿಗಳಲ್ಲಿ ಬರುವ ನನ್ನ ಮಟ್ಟಿಗೆ ವಿಭಿನ್ನವೆನಿಸಿರುವ ಕೆಲವು ಸ್ತ್ರೀ ಪಾತ್ರಗಳ ಬಗೆಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಅವು ಆಯಾ ಕಾದಂಬರಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲದೆಯೂ ಇರಬಹುದೇನೋ, ಆದರೆ ನನಗೆ ಅವುಗಳು ನೀಡಿದ ವಿಭಿನ್ನ ಅನುಭವಗಳನ್ನು ಚಿತ್ರಿಸುವ ಪ್ರಯತ್ನ ನನ್ನದು. ಮೊದಲನೇದಾಗಿ ನನ್ನ ಮನಸ್ಸಿನಲ್ಲಿ ಉಳಿದ ಘನ ವ್ಯಕ್ತಿತ್ವ ವಂಶವೃಕ್ಷ ಕಾದಂಬರಿಯ ಲಕ್ಷ್ಮೀ ಪಾತ್ರದ್ದು. ಭೈರಪ್ಪನವರ ಉತ್ಕೃಷ್ಟ ಕಾದಂಬರಿಗಳಲ್ಲಿ ಒಂದಾದ ವಂಶವೃಕ್ಷದಲ್ಲಿ ಮುಖ್ಯವಲ್ಲದೆಯೂ ನನ್ನನ್ನು ಕಾಡಿದ ಪಾತ್ರ ಇದು. ಕಾದಂಬರಿಯ ಓದಿನ ಮುಕ್ತಾಯದ ನಂತರದಲ್ಲಿ ಬಹುಕಾಲ ಮನಸ್ಸಿನಲ್ಲಿ ಶ್ರೋತ್ರಿಯರಷ್ಟೇ ಘನವಾಗಿ ಉಳಿದ ಪಾತ್ರ ಲಕ್ಷ್ಮಿ. ಕಾತ್ಯಾಯಿನಿ, ನಾಗರತ್ನ, ಕರುಣಾರತ್ನೆಯರಂತೆ ಕಾದಂಬರಿಯಲ್ಲಿ ಈಕೆ ಪ್ರಮುಖಳಾಗಿ ಬರುವುದಿಲ್ಲ. ಎಲೆಮರೆಯ ಕಾಯಂತೆ ಶ್ರೋತ್ರಿಯವರ ಕುಟುಂಬದ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಷ್ಕಾಮ ಕರ್ಮಯೋಗಿಯಂತೆ ಸಾಗಿಸಿಬಿಡುವ ಪಾತ್ರ ಲಕ್ಷ್ಮಿ. ಲಕ್ಷ್ಮಿ ಮತ್ತು ಶ್ರೋತ್ರಿಯರದ್ದು ಬಾಲ್ಯದ ಒಡನಾಟ, ಏಕವಚನದ ಸಲುಗೆ. ಮನೆಯ ಆಳು ಮಾಚನ ಮಗಳಾದ ಇವಳು ತನ್ನ ಗಂಡ ತೀರಿ ಹೋದ ನಂತರ ಶ್ರೋತ್ರಿಯವರ ಮನೆಯ ಆಳಾಗಿ ಆಶ್ರಯ ಪಡೆಯುತ್ತಾಳೆ. ಶ್ರೋತ್ರಿಯವರ ಧರ್ಮಪತ್ನಿ ಭಾಗೀರಥಿ ತನ್ನ ಅನಾರೋಗ್ಯದಿಂದ ಕಾರಣದಿಂದ ಲಕ್ಷ್ಮಿ ಮತ್ತು ಶ್ರೋತ್ರಿಯರ ಸಂಸರ್ಗಕ್ಕೆ ಬಲವಂತವಾಗಿ ಒಪ್ಪಿಸಿರುತ್ತಾಳೆ. ಆ ತುಂಬು ಯೌವನದ ಸಂದರ್ಭದಲ್ಲಿ ಶ್ರೋತ್ರಿಯವರು ತಮ್ಮ ಆತ್ಮಶಕ್ತಿಯ ಬಲದಿಂದ ಆ ದುರ್ಬಲ ಕ್ಷಣವನ್ನು ತಾವು ದಾಟುವುದೇ ಅಲ್ಲದೆ ಲಕ್ಷ್ಮಿಗೂ ಧರ್ಮ ಸೂಕ್ಷ್ಮವನ್ನು ಬಿಡಿಸಿ ಹೇಳಿ ಅದರಿಂದ ವಿಮುಖಳನ್ನಾಗಿಸುತ್ತಾಳೆ. ಲಕ್ಷ್ಮಿಗೆ ಮುಂದಿನ ಜೀವನವಿಡೀ ಶೀನಪ್ಪ ಹೇಳಿದ ಧರ್ಮದ ಮಾರ್ಗವೇ ಜೀವನ ಧರ್ಮವಾಗಿ ಬಿಡುತ್ತದೆ. ಶೀನಪ್ಪನಂತೆ ಶಾಸ್ತ್ರ ಧರ್ಮ ಜಿಜ್ಞಾಸೆ ಮಾಡುವಂಥ ಪಂಡಿತೆಯಲ್ಲ ಈಕೆ. ಆದರೆ ಅವರ ಸಹವಾಸದಿಂದ, ಅವರು ಬದುಕುವ ರೀತಿಯಿಂದ ಪ್ರಭಾವಿತಳವಾಗಿ ತನ್ನ ಬದುಕನ್ನು ಅವರಂತೆಯೇ ಉನ್ನತ ರೀತಿಯಲ್ಲಿ ಬಾಳುವ ಚಿತ್ರಣ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಕಾತ್ಯಾಯಿನಿ ಕಾಲೇಜಿಗೆ ಹೋಗುವ ಸಂದರ್ಭವಿರಲಿ, ರಾಜಾರಾಯರನ್ನು ಮದುವೆಯಾಗಲು ಮನೆಯನ್ನು ತೊರೆದ ಸಂದರ್ಭವಿರಲಿ, ಈ ತೆರನಾದ ಸಾಕಷ್ಟು ಸಮಯಗಳಲ್ಲಿ ಈಕೆ ಭಾಗೀರಥಮ್ಮನಿಗೆ ಸಾಂತ್ವನ ನುಡಿಯುವ ಜೊತೆಗಾತಿ. ಚೀನಿಯನ್ನು ಬೆಳೆಸುವಲ್ಲಿ ಈಕೆ ಆಧಾರ ಸ್ತಂಭ. ಅಷ್ಟೇಕೆ ಶ್ರೀನಿವಾಸ ಶ್ರೋತ್ರಿಯವರ ಹುಟ್ಟಿನ ರಹಸ್ಯವನ್ನು ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದವಳು. ಆ ರಹಸ್ಯವನ್ನು ಅವರಿಗೇ ಹೇಳಬೇಕಾದ ಅನಿವಾರ್ಯತೆ ಉಂಟಾದಾಗ ತನಗೆ ತೋಚಿದಂತೆ ಅವರನ್ನು ಸಂತೈಸಿ ತಿಳಿ ಹೇಳುವ ತತ್ವಜ್ಞಾನಿಯೂ ಆಗುತ್ತಾಳೆ. ಮಾನವೀಯತೆ ಅಂತಃಕರಣಗಳೆಲ್ಲವನ್ನು ಒಳಗೊಂಡ ಶ್ರೋತ್ರಿಯರ ಕುಟುಂಬದ ಕಷ್ಟ ಸುಖಗಳಿಂದಲೇ ತಾನು ಮಾಗಿ ಪಕ್ವವಾಗಿ ಪ್ರಬುದ್ಧವಾಗಿ ಬದುಕುವ ಈಕೆಯ ಬಗೆಗೆ ನಮಗೆ ಎಲ್ಲೂ ಕನಿಕರ, ಅನುಕಂಪ ಮೂಡುವುದಿಲ್ಲ. ತನ್ನದಲ್ಲದ ಕುಟುಂಬವನ್ನು ತನ್ನದನೆ ಎಂಬಂತೆ ಬದುಕಿ ಅಂತಹ ಶ್ರೀಮಂತ ವ್ಯಕ್ತಿತ್ವದ ಶ್ರೋತ್ರಿಯವರಿಗೆ ಸಮಾಧಾನ, ಸಾಂತ್ವನ ನುಡಿಯುವಷ್ಟು ಶಕ್ತಳಾಗುವುದನ್ನು ಕಂಡಾಗ ಅದೊಂದು ಬಗೆಯ ಗೌರವ, ಪ್ರೀತಿ ಈ ಲಕ್ಷ್ಮಿಯ ಪಾತ್ರದ ಬಗೆಗೆ ನಮಗೆ ಸಹಜವಾಗಿ ಉಂಟಾಗುತ್ತದೆ. ಹಾಗೆ ನೋಡಿದರೆ ಘನತೆಯಲ್ಲಿ
ಈ ಕಾದಂಬರಿಯಲ್ಲಿ ಶ್ರೋತ್ರಿಯರಿಗೆ ಸಮನಾಗಿ ನಿಲ್ಲುವವಳು ಲಕ್ಷ್ಮಿ. ಆದರೆ ವನಸುಮದಂತೆ ತೆರೆಮರೆಯಲ್ಲಿ ಇರುತ್ತಾಳಷ್ಟೇ, ಮುನ್ನೆಲೆಯಲ್ಲಿ ಗೋಚರವಾಗುವುದಿಲ್ಲ. ಆಯಸ್ಕಾಂತದ ಸಂಪರ್ಕಕ್ಕೆ ಬಂದ ಕಬ್ಬಿಣದ ತುಣುಕು ತಾನೇ ಆಯಸ್ಕಾಂತವಾಗುವಂಥ ಪ್ರಕ್ರಿಯೆ ಈ ಲಕ್ಷ್ಮಿಯ ಪಾತ್ರದ್ದು. ನಂಟಿನಲ್ಲಿ ಏನೂ ಅಲ್ಲದ ಕುಟುಂಬಕ್ಕಾಗಿ ತನ್ನನ್ನು ಗಂಧದ ಕೊರಡಿನಂತೆ ತೆಗೆದುಕೊಳ್ಳುವ ರೀತಿಯನ್ನು ಕಂಡಾಗ ಧರ್ಮ, ಅರ್ಥ, ಕಾಮಗಳಲ್ಲಿ ಧರ್ಮವೇ ಅವಳ ಜೀವನ ದಾರಿಯಾಗುವ ಪರಿ ಅಚ್ಚರಿ ಹುಟ್ಟಿಸುತ್ತದೆ. ಭೈರಪ್ಪನವರಂತೆ ನೋಡಬಹುದಾದ ದೃಷ್ಟಿ ಇಲ್ಲದಿದ್ದರೆ ನಮ್ಮ ನಡುವೆ ಇರಬಹುದಾದ ಧರ್ಮಲಕ್ಷ್ಮಿಗಳನ್ನು ಗುರುತಿಸಲು ಆಗಬಹುದು ಇಲ್ಲವೇನೋ. ಶ್ರೀಯುತರ ಕಾದಂಬರಿಯಲ್ಲಿ ನನ್ನನ್ನು ಕಾಡುವ ಸ್ತ್ರೀ ಪಾತ್ರಗಳಲ್ಲಿ ಸಾಕ್ಷಿ ಕಾದಂಬರಿಯ ಸುಕನ್ಯಳ ಪಾತ್ರವೂ ಒಂದು. ಇದು ಸಹ ಆ ಕಾದಂಬರಿಯಲ್ಲಿ ಮುಖ್ಯ ಪಾತ್ರವಲ್ಲ. ಹಠಮಾರಿ ಸಾಧ್ವಿ ಸಾವಿತ್ರಿಯಂತೆ, ಹಳ್ಳಿಯ ಒರಟು ಹೆಂಗಸು ಲಕ್ಕುವಿನಂತೆ ಗಟ್ಟಿ ಪಾತ್ರವಾಗಿ ಮೊದಲಿಗೆ ಕಾಣುವುದಿಲ್ಲ. ಆರಂಭದಲ್ಲಿ ಈಕೆ ನಮಗೆ ಕಾಣುವುದು ನಿಸ್ಸಹಾಯಕ ಹೆಂಗಸಾಗಿ ಮಾತ್ರ. ನಂತರದ ಅನಿರೀಕ್ಷಿತ ತಿರುವುಗಳನ್ನು ಪಡೆದು ದಾಷ್ಟ್ರ್ಯ, ಭಂಡತನ, ಧೈರ್ಯಗಳ ಮಿಶ್ರಣ ಮೂರ್ತಿಯಾಗಿ ಹುಚ್ಚು ನಿರ್ಧಾರಗಳನ್ನು ಮಾಡುತ್ತಾ ತನ್ನ ದಾರಿಯನ್ನು ಕಟ್ಟಿಕೊಳ್ಳುವ ಪಾತ್ರವಿದು. ತಂದೆ ನಾಗಪ್ಪಯ್ಯನವರ ಪಿಸುಣತನದ ವಿರಾಟ್ ರೂಪವು ತನ್ನ ಮದುವೆಯ ಸಂದರ್ಭದಲ್ಲಿ ಪ್ರಕಟವಾಗಿ ಗಂಡ ಮಾವನ ಮುಂದೆ ಕುಗ್ಗಿ ಹೋಗಿ ಕೀಳರಿಮೆಯಿಂದ ಇರಬೇಕಾದ ಪರಿಸ್ಥಿತಿ ಸುಕನ್ಯಳದ್ದು. ಆದರೆ ಪರಮೇಶ್ವರಯ್ಯನವರ ಸೊಸೆಯಾಗಿ ಮಾವನವರಿಗೆ ಕೊಟ್ಟ ಮಾತಿನಂತೆ ಅನ್ನದಾನದ ಮನೆಯ ಭಾಗವಾಗಿ ಬಿಡುತ್ತಾಳೆ. ಇಂತಹ ಸುಕನ್ಯಾ ಕೊನೆಯಲ್ಲಿ ತಂದೆಯ ಅಂಗಡಿ ಮತ್ತು ಆಸ್ತಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಅಂತಹ ಅನ್ನದಾನದ ಮನೆ ಮತ್ತು ಗಂಡನನ್ನೇ ತೊರೆದು ಹೋಗುವ ಹುಚ್ಚು ಸಾಹಸ ಮಾಡಿದಳೇಕೆ ಎಂಬ ಸಂದೇಹ ಕಾಡುತ್ತದೆ. ಅವಳ ಈ ನಡೆಯ ಬಗ್ಗೆ ಕೋಪ, ತುಸು ಬೇಸರವೂ ಮೂಡುತ್ತದೆ. ಸುಕನ್ಯಾ ಹೀಗೇಕೆ ಮಾಡಿದಳು ಎಂಬ ಪ್ರಶ್ನೆ ಮನವನ್ನು ಕಾಡುತ್ತದೆ. ಆದರೆ ಮರು ಓದಿನ ಸಾವಕಾಶದ ಸಮಯದಲ್ಲಿ ಕೆಲವೊಂದು ಹೇಳದೆಯೂ ರೀಡ್ ಬಿಟ್ವೀನ್ ದ ಲೈನ್ಸ್ ಸಂಗತಿಗಳು ಸ್ಫುಟವಾಗುತ್ತಾ ಗೋಚರಿಸುತ್ತವೆ. ತಾಯಿ ಇಲ್ಲದೆ ಜಿಪುಣ ತಂದೆಯ ಅಂಕೆಯಲ್ಲಿ ಬೆಳೆಯುವ ಒಬ್ಬಳೇ ಮಗಳು ಸುಕನ್ಯಾ. ತಂದೆ ನಾಗಪ್ಪಯ್ಯ ಅಂಗಡಿಯ ಸಾಹುಕಾರ. ಆದರೆ ಉಪ್ಪು ಮೆಣಸಿಗೂ ಲೆಕ್ಕ ಇಡಬೇಕಾದ ದೀನ ಬದುಕು ಈಕೆಯದ್ದು. ಅಂತಹ ಜಿಪುಣಾಗ್ರೇಸನ ಮಗಳೆಂದು ಗೊತ್ತಿದ್ದರೆ ಈ ಅನ್ನದಾನದ ಮನೆಗೆ ಸೊಸೆಯಾಗಿ ತಂದುಕೊಳ್ಳುತ್ತಿರಲಿಲ್ಲ ಎಂದ ಮಾವ ಅನ್ನದಾನದ ಕೈಂಕರ್ಯಕ್ಕೆ ಅಡ್ಡಿಯಾಗಲಾರೆ ಎಂಬ ವಚನವನ್ನು ಪಡೆದು ಆಕೆಯನ್ನು ಮನೆಗೆ ಸೇರಿಸಿಕೊಳ್ಳುತ್ತಾರೆ. ಹೀಗೆ ಅನಿವಾರ್ಯವಾಗಿ ಅನ್ನದಾನದ ಮನೆಯ ಗುರುತಾಗಿ ಸೇರಿಕೊಳ್ಳುತ್ತಾಳೆ ಸುಕನ್ಯಾ, ತನ್ನದೇ ಅಧಿಕಾರ ಗುರುತುಗಳಿಲ್ಲದೆ. ಮಾವನೋ ಮಹಾಮೌನಿ, ಗಂಡ ರಾಮಕೃಷ್ಣ ಅದಕ್ಕೂ ಮಿಗಿಲಾದ ಮೌನಿ. ಮದುವೆಯಾಗಿ ಬಂದು ತಾನು ಬಯಸುವ ಗಂಡನ ಸಾನ್ನಿಧ್ಯ ಸಂಭ್ರಮಗಳು ಅಲ್ಲಿಲ್ಲ. ಮಾವ ಮತ್ತು ಗಂಡನ ಉನ್ನತ ಚಿಂತನೆ ಅವಳ ಅಂತರಂಗದೊಳಕ್ಕೆ ಇಳಿದಿಲ್ಲ. ಆ ಮನೆಯಲ್ಲಿ ಅದನ್ನು ತಿಳಿಸಿ ಬೆಳೆಸುವ ಸನ್ನಿವೇಶವೂ ಇಲ್ಲ. ಹಾಗಾಗಿ ಅಲ್ಲಿ ಅವಳದು ಗಾಣದೆತ್ತಿನ ಬದುಕು. ತಂದೆಯ ಸಾವಿನ ನಂತರದ ಕೆಲವು ಬೆಳವಣಿಗೆಗಳಿಂದಾಗಿ ಅವಳಲ್ಲಿ ಸುಪ್ತವಾಗಿದ್ದ ಆಕಾಂಕ್ಷೆ ಹೆಡೆಯಾಡತೊಡಗುತ್ತದೆ. ತಂದೆಯ ಆಸ್ತಿಯ ಮೇಲಿನ ತನ್ನ ಹಕ್ಕಿನ ಸ್ಥಾಪನೆಯೇ ತನ್ನ ಅಸ್ತಿತ್ವದ ಗುರುತು ಎಂದೇ ಅವಳ ಮನದಾಳದಲ್ಲಿ ವಿಷಯ ಗಟ್ಟಿಯಾಗುತ್ತದೆ. ಇದು ತನ್ನ ಮಗ ಗಣೇಶನನ್ನು ತನ್ನ ತಂದೆಯ ಬಳಿ ಬಿಟ್ಟಾಗಲೇ ಬೀಜ ರೂಪದಲ್ಲಿ ಇದ್ದುದಾಗಿತ್ತು. ಯಾವಾಗ ಗಂಡ ರಾಮಕೃಷ್ಣ ಮಾವನ ಎಂದರೆ ತನ್ನ ತಂದೆಯ ಕೂಡಿಟ್ಟ ಅಷ್ಟೂ ಹಣವನ್ನು ಅವರದ್ದೇ ಚಿತೆಯಲ್ಲಿ ಸುಟ್ಟು ಹಾಕುತ್ತಾನೋ ಆಗ ಅವಳೊಡಲಲ್ಲಿ ಸುಪ್ತವಾಗಿದ್ದ ಪಿತ್ರಾರ್ಜಿತ ಆಸ್ತಿಯ ಮೇಲಿನ ಹಕ್ಕಿನ ಅಧಿಕಾರ ಲಾಲಸೆ ಹೊರಹೊಮ್ಮುತ್ತದೆ. ಹೀಗೆಯೇ ಬಿಟ್ಟರೆ ತನ್ನ ಗಂಡ ಈ ಆಸ್ತಿಯನ್ನು ಸಹ ದಾನದಲ್ಲಿ ಸುಡುವವನೇ. ಅದನ್ನು ತಡೆಯಲಿಕ್ಕಾಗಿ ತನ್ನ ಅಧಿಕಾರವನ್ನು ಚಲಾಯಿಸಲೇಬೇಕು ಎಂಬ ಅಭಿಲಾಷೆಯನ್ನು ಮೂರ್ತರೂಪಕ್ಕಿಳಿಸುವ ಸುಕನ್ಯಾ ನನಗೊಂದು ಅಚ್ಚರಿ. ಅವಕಾಶ ಸಿಕ್ಕಾಗ ಸುಕನ್ಯಳಂತಹ ಪಾತ್ರದ ಹರಿವು ಈ ಬಗೆಯದ್ದು. ನಾಗಪ್ಪಯ್ಯನವರ ಬದುಕು ಸದಾ ಅರ್ಥಪ್ರಧಾನದ್ದೇ ಆಗಿತ್ತು. ಧರ್ಮವೀರುಗಳ ಮನೆಯ ಸೊಸೆಯಾಗಿ ಒಗ್ಗಿಕೊಂಡು ಬದುಕಿದ್ರು ಕೊನೆಯಲ್ಲಿ
ಪಿತ್ರಾರ್ಜಿತ ಅರ್ಥಕ್ಕೆ ಜೋತು ಬೀಳುವ, ಪಿತ್ರಾರ್ಜಿತ ಜೀನ್ಸೆ ಮೇಲುಗೈ ಸಾಧಿಸುವ ಪಾತ್ರವಾಗಿ ಸುಕನ್ಯಳು ಅನ್ನು ಭೈರಪ್ಪನವರು ಚಿತ್ರಿಸುವುದು ಅರ್ಥಪೂರ್ಣವಾಗಿ ಪಡಿಮೂಡಿದೆ. ನಿಸ್ಸಹಾಯಕ ಹೆಂಗಸಿನಿಂದ ಅಧಿಕಾರ ಲಾಲಸೆಯತ್ತೆ ಸಾಗುವ ಸುಕನ್ಯಳ ಚಿತ್ರ ಸಾಕ್ಷಿಯಲ್ಲಿ ಸೊಗಸಾಗಿ ಮೂಡಿ ಬಂದಿದೆ ಎಂದೇ ನನಗನ್ನಿಸುತ್ತದೆ. ಹಾಗೆ ಇದೇ ಸಾಕ್ಷಿ ಕಾದಂಬರಿಯಲ್ಲಿ ಭೈರಪ್ಪನವರು ಕಳೆದಿರುವ ಮತ್ತೊಂದು ವಿಭಿನ್ನ ಪಾತ್ರ ಸರೋಜಾಕ್ಷಿಯದ್ದು. ತನ್ನ ಮಾತಿನ ಮೋಡಿಯಲ್ಲಿ ಬೇಕಾದವರನ್ನು ಬಲೆಗೆ ಕೆಡುಹುವ, ಮುಂದಾಲೋಚನೆ ಲೆಕ್ಕಾಚಾರ ಮಾಡಿ ಎದುರಾಳಿಯನ್ನು ಚಿತ್ ಮಾಡುವ ಮಂಜಯ್ಯನ ವ್ಯಕ್ತಿತ್ವಕ್ಕೆ ಸಮನಾಗಿ ನಿಲ್ಲಬಲ್ಲ ಘಾಟಿತನ, ಚಾತುರ್ಯ ಮತ್ತು ಛಾತಿಯುಳ್ಳ ಹೆಣ್ಣು ಈ ಸರೋಜಾಕ್ಷಿ. ಗ್ರಾಮ್ಯ ಭಾಷೆಯಲ್ಲಿ ಸೋಗಲಾಡಿ, ಮಿಟ್ಕಲಾಡಿ, ಮಾತುಗಾತಿ ಎಂದು ಗುರುತಿಸಿಕೊಳ್ಳುವ ಹೆಂಗಸರಾಗಿನ ಪಾತ್ರವಿದು. ಈಕೆ ಒಂದಷ್ಟು ಪ್ರಣಯ ಕಾದಂಬರಿಗಳನ್ನು ಓದಿಕೊಂಡು ಅಲ್ಲಿ ಬರುವ ನಾಯಕ ನಾಯಕಿಯರ ಪ್ರಣಯ ಜೀವನವನ್ನು ತನ್ನ ಜೀವನದಲ್ಲೂ ನಡೆಸುವ ಕನಸು ಕಾಣುವವಳು. ಯಾವೆಲ್ಲ ಯೋಜನೆಗಳಿಂದ ಮಂಜಯ್ಯನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಎಂದು ಆಕೆ ಆಲೋಚಿಸುವ ಕ್ರಮದಿಂದಲೇ ಅವಳೆಂಥ ಘಾಟಿ ಹೆಂಗಸು ಎಂದು ಓದಿಗರಿಗೆ ಅರಿವಾಗುತ್ತದೆ. ಈ ರೀತಿಯ ತನ್ನದೇ ವ್ಯಕ್ತಿತ್ವದ ಪ್ರತಿಬಿಂಬವನ್ನು ಅವಳಲ್ಲಿ ಕಂಡೇ ಬಹುಶಃ ಮಂಜಯ್ಯ ಅವಳ ಮುಂದೆ ತನ್ನಾಟಗಳನ್ನು ನಡೆಸಲಾಗದೆ ಸೋಲುತ್ತಾ ಹೋಗುವುದು. ಮಂಜಯ್ಯ ಅವಳನ್ನು ಮಣಿಸಬೇಕೆಂದೇ ಅವಳ ಗಂಡ ಅಪ್ಪಾಜಪ್ಪನನ್ನು ಸಸ್ಪೆಂಡ್ ಮಾಡಿಸಿದ. ಮಂಜಯ್ಯನ ಈ ಆಲೋಚನಾ ದಾಟಿ ಹಿಡಿದು ಮುಂದಾಲೋಚನೆ ಮಾಡಿ ತನ್ನ ಮಾಜಿ ಪ್ರಿಯಕರನ ಮೂಲಕ ಗಂಡನನ್ನು ಆಪಾದನ ಮುಕ್ತಳನ್ನಾಗಿಸುತ್ತಾಳೆ ಸರೋಜಾಕ್ಷಿ. ಮಂಜಯ್ಯನ ಅಹಮ್ಮಿನ ಬಲೂನಿಗೆ ಸೂಜಿ ಚುಚ್ಚುತ್ತಾಳೆ. ಈ ಪ್ರಕರಣದ ನಂತರದಲ್ಲಿಯೇ ಈ ಕಾದಂಬರಿ ಪ್ರಮುಖ ಪಾತ್ರವಾದ ಮಂಜಯ್ಯನ ಅಧಪ್ಪತನ ಪ್ರಾರಂಭವಾಗಿ ಹೊಸ ತಿರುವನ್ನು ಪಡೆಯುತ್ತದೆ. ಕಾದಂಬರಿ ಇತರ ಪಾತ್ರಗಳ ಮೂಲಕ ನೋಡುವಾಗ ಹಲವು ಗಂಡಸರನ್ನು ಆಕರ್ಷಿಸುವ ಹೆಣ್ಣೆಂದು ತೋರುವ ಈಕೆ ತನ್ನ ಮಾಜಿ ಪ್ರಿಯಕರ, ತನ್ನ ಗಂಡನ ಮೇಲಧಿಕಾರಿ ಸುಬ್ಬಯ್ಯನನ್ನು ತನ್ನ ಗಂಡನ ತೊಂದರೆಯ ನಿವಾರಣೆಗಾಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವಳ ಅಂತರಂಗದನ್ನು ತೆರೆದಿಡುವ ಪರಿಯನ್ನು ಗಮನಿಸಿದಾಗ ಭೈರಪ್ಪನವರ ಪಾತ್ರ ಪೋಷಣೆಯ ಬಗೆಗೆ ಬೆರಗು ಹುಟ್ಟುತ್ತದೆ. ಪಾತ್ರದ ಆಲೋಚನೆಗೆ ತಕ್ಕ ಭಾಷೆಯ ನುಡಿಕಟ್ಟುಗಳು, ಅಲ್ಲಿನ ಸಂದರ್ಭಗಳು ಎಲ್ಲವೂ ಎಷ್ಟು ಸಮರ್ಪಕವಾಗಿ ಹೊಂದಿಕೊಳ್ಳುತ್ತಾ ಸಾಗುತ್ತದೆ ಎಂಬುದನ್ನು ಅವಲೋಕಿಸಿದರೆ ಅದೇ ಒಂದು ದೊಡ್ಡ ಬೆರಗು. ಪ್ರತಿ ಪಾತ್ರದ ಜತೆಗೆ ಲೇಖಕನಿಗೆ ಇರಬೇಕಾದ ಅಂತರ ಮತ್ತು ತಾದಾತ್ಮ್ಯ ಇವೆರಡನ್ನೂ ಅವರು ಸಾಧಿಸುವ ಬಗೆ ವಿಶಿಷ್ಟವಾದದ್ದು. ಅಂಟಿಯೂ ಅಂಟದ ತಾವರೆಯ ಮೇಲಿನ ಹನಿ ಹಾಗೆ. ಇಲ್ಲಿ ಮಾಜಿ ಪ್ರಿಯಕರ ಸುಬ್ಬಯ್ಯ ಸರೋಜಳ ಗಂಡನನ್ನು ರಕ್ಷಿಸುವ ಆಶ್ವಾಸನೆ ನೀಡಿ ಆ ಸಂಜೆ ಅವಳೊಡನೆ ಕಳೆಯಲಿಚ್ಛಿಸುವ ಬಯಕೆ ತೋರುತ್ತಾರೆ. ಆಗ ಸರೋಜ ಘಾಸಿಗೊಂಡ ಹುಲಿಯಂತಾಗುತ್ತಾಳೆ. ಸುಬ್ಬಯ್ಯನವರೇ ಹೇಳಿದ್ದ ಹುಲಿ ಬೇಟೆಯ ವ್ಯಾಖ್ಯಾನವನ್ನು ಅವರಿಗೇ ನೆನಪಿಸಿ ಸುಬ್ಬಯ್ಯನ ಬಾಯಲ್ಲಿಯೇ ಬೇಟೆಯಲ್ಲಿ ಫೇರ್ನೆಸ್ ಬೇಕು, ಸ್ಪೋರ್ಟ್ಸ್ಮನ್ಶಿಪ್ ಬೇಕು, ಎದುರಾಳಿಗೆ ತಕ್ಕ ಅವಕಾಶ ಕೊಡಬೇಕು, ಕಾಹಿಲೆ ಮಲಗಿರೋ ಆಟಗಾರನ ಮೇಲೆ ಸವಾಲು ಹಾಕಿ ಸೋಲಿಸಿದರೆ ಏನು ಸಾರ್ಥಕ ಎಂದು ಮಾತು ಹೊರಡಿಸಿ ಅವನಲ್ಲಿಯೇ ಬೇಟೆಯಲ್ಲಿ ಸಿಕ್ಕಿಕೊಂಡ ಮಾವ ಮೂಡಿಸಿ ಬಿಡುತ್ತಾಳೆ. ಅವಳ ಈ ಸ್ವ ಅಭಿಮಾನದ ನಡೆ ಬೆಲೆವೆಣ್ಣಿಗಿಂತ ಭಿನ್ನವಾದ ಕಾಮಾರ್ಥವಾಗಿ ನನಗೆ ತೋರುತ್ತದೆ. ಅವಳ ಅಂತರಂಗದ ತುಮುಲಗಳಲ್ಲಿ ಅಲ್ಲಿ ಸಣ್ಣದೊಂದು ನೋವು ಕಾಡುತ್ತದೆ. ತಾವಿಬ್ಬರು ಹಿಂದೆ ಕಳೆದ ಪ್ರಣಯದ ಕ್ಷಣಗಳಷ್ಟೇ ನೆನಪಿದೆ ಈ ವಯ್ಯನಿಗೆ. ಅವನಿಂದ ಹುಟ್ಟಿದ ಮಗು ವೈಜಯಂತಿ, ಅವನದ್ದೇ ಕಣ್ಣು ಮುಖ ಚೆಹರೆ. ಆ ಮಗುವಿನ ಬಗ್ಗೆ ವಿಚಾರಿಸುವ ಕಾಳಜಿಯನ್ನು ತೋರುತ್ತಿಲ್ಲವೇಕೆ ಎಂದು ನೋವು ಕಾಡುತ್ತದೆ. ಈ ಪುಟಗಳನ್ನು ಓದುವಾಗ ಓದುಗರಿಗೂ ಒಂದು ಕ್ಷಣ ಆಕೆಯ ಬಗೆಗೆ ಮರುಕ ಉಂಟಾಗುತ್ತದೆ. ನಿಧಾನಕ್ಕೆ ಅವಲೋಕಿಸಿದಾಗ ಸರೋಜಳಿಗೂ ಜೀವನ ಪರ್ಯಂತ ಸುಬ್ಬಯ್ಯನ ಜೊತೆ ಇರಬೇಕೆನ್ನುವುದಾಗಿರಲಿಲ್ಲ. ಅಪ್ಪಾಜಪ್ಪನೆಂಬ ಗಂಡನಿಂದ ಬದುಕಲಿಕ್ಕೆ ಬೇಕಿರುವ ಸುರಕ್ಷೆಯೂ ಬೇಕು, ಜೊತೆಗೆ ಅವನಿಂದ ಸಾಧ್ಯವಾಗದ ಬಯಕೆ ಪೂರೈಕೆಗೆ ಸುಬ್ಬಯ್ಯ ಮಂಜಯ್ಯರ ಸಾಂಗತ್ಯವೂ ಬೇಕು ಎನ್ನುವ ಅರಿವು ಬರುವಾಗ ಅವಳೊಳಗಿನ ಅನುಕಂಪ ಕ್ಷೀಣಿಸತೊಡಗುತ್ತದೆ. ತನ್ನ ತಪ್ಪು ನಡೆಗಳೇನೇ ಇರಲಿ, ಪ್ರತಿಯೋರ್ವ ವ್ಯಕ್ತಿಯು ಸ್ವಸಮರ್ಥನೆಯ ನ್ಯಾಯವನ್ನು
ತನಗೆ ತಾನು ಹೇಗೆ ಕಲ್ಪಿಸಿಕೊಳ್ಳುತ್ತಾನೆ ಎಂದು ಭೈರಪ್ಪನವರು ಸರೋಜಾಕ್ಷಿಯ ಅಂತರಂಗದ ಮಾತುಗಳಲ್ಲಿ ತೋರ್ಪಡಿಸುತ್ತಾರೆ. ಭೈರಪ್ಪನವರಿಗೆ ಇಂತಹ ವ್ಯಕ್ತಿತ್ವಗಳೆಡೆಗೂ ಸಣ್ಣ ಮರುಕ ಇರಬಹುದೇನೋ ಎಂದು ನನಗೆ ಅನಿಸುತ್ತದೆ. ಧರ್ಮದೊಡನಿರುವ ಲಕ್ಷ್ಮಿ, ಅರ್ಥವನ್ನರಸುವ ಸುಕನ್ಯಾ ಹಾಗೂ ಕಾಮದ ಬೆನ್ನೆತ್ತುವ ಸರೋಜಾಕ್ಷಿ, ಈ ಮೂರೂ ಪಾತ್ರಗಳು ತಮ್ಮದೇ ಆದ ವಿಭಿನ್ನತೆಯಿಂದ ನನ್ನನ್ನು ಕಾಡುತ್ತಿರುತ್ತವೆ. ಧರ್ಮ, ಅರ್ಥ, ಕಾಮ ಆಯಿತು. ಒಂದು ಕ್ಷಣ ತಾಳಿ. ಸಾವಿನ ಬಗ್ಗೆ ಗಂಡಸರಷ್ಟು ಹೆಂಗಸರು ಯಾವತ್ತೂ ಯೋಚಿಸಲ್ಲ. ಹುಟ್ಟಿನ ಸಂಪರ್ಕವೇ ಇಲ್ಲದ ಗಂಡಸರಿಗೆ ನೀವು ಹೇಳೋ ಹಾಗೆ ಸಾವೇ ಹೆಚ್ಚಿನ ವಾಸ್ತವತೆ ಆಗತ್ತೆ. ಗಂಡಸರು ಈ ಬೇರು ಕಳೆದ ಅನುಭವದಿಂದಲೇ ನಮ್ಮ ವೇದಾಂತಗಳು ಬೆಳೆದು ನಿಂತಿರೋದು. ಈ ಮಾತುಗಳು ಭೈರಪ್ಪನವರ ಯಾವ ಕಾದಂಬರಿಯಲ್ಲಿ ಬರುತ್ತೆ ನೆನಪಾಗತ್ತಾ? ಹೌದು, ನೆಲೆ ಕಾದಂಬರಿಯ ಪಾರ್ವತಿಯ ನುಡಿಗಳು ಇವು. ಈಕೆ ವೃತ್ತಿಯಲ್ಲಿ ನರ್ಸ್. 10 ವರ್ಷದ ಮಗಳು ಈಕೆಗೆ. ಆದರೆ ಮದುವೆಯಾಗಿರುವುದಿಲ್ಲ. ಗಂಡಿನ ಶೋಷಣೆಗೊಳಗಾದ ಹೆಣ್ಣು ಎಂದು ಈಗಿನ ಕಾಲದವರು ಹೇಳಬಹುದು. ಒಂದೆರಡು ಗಂಡುಗಳ ಸಂಬಂಧದ ಬಳಿಕ ತನ್ನದಾದ ಮಗು ತನಗೆ ಬೇಕು ಎಂದು ವಿವಾಹ ಬಾಹಿರವಾಗಿ ತನ್ನ ಆಗ್ರಹದಿಂದಲೇ ಮಗುವನ್ನು ಉಳಿಸಿಕೊಂಡಿರುವಾಕೆ. ಕಾದಂಬರಿಯಲ್ಲಿ ನಮಗೆ ಈಕೆ ಕಾಣಸಿಗುವುದು ಜವರಾಯಿ ಇಟ್ಟುಕೊಂಡ ಹೆಂಗಸಾಗಿ. 60ರ ಇಳಿವಯಸ್ಸಿನ ಆತನಿಗೆ ಆಗಲೇ ಮೊಮ್ಮಕ್ಕಳು ಕೂಡ ಇರ್ತವೆ. ಈಕೆಯನ್ನು ಭೇಟಿಯಾಗುವ ತನಕ ಜವರಾಯಿ ತನ್ನದೇ ಸಂಸಾರ ಜಂಜಾಟದಲ್ಲಿ ಮುಳುಗಿದ್ದವನು. ಈಕೆಯ ನಂಟಿನಿಂದಾಗಿ ತನ್ನ ಸಂಸಾರವನ್ನು ಬಿಟ್ಟು ಈಕೆಯ ಜೊತೆಗೆ ಬಂದು ಇದ್ದು ಬಿಟ್ಟಿರುತ್ತಾನೆ. ಹೀಗೆ ಪಾರ್ವತಿ ಮತ್ತೊಬ್ಬಳ ಗಂಡನನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡವಳಂತೆ ಕಾದಂಬರಿಯಲ್ಲಿ ಪ್ರವೇಶಿಸುತ್ತಾಳೆ. ಆದರೆ ನಂತರ ಜವರಾಯಿಯ ಪ್ರಾಣ ಸಹಿತ ಕಾಳಯ್ಯನವರ ಪಾರ್ವತಿಯ ಚಿತ್ರಣದಲ್ಲಿ ಆಕೆಯ ಮತ್ತೊಂದು ಮುಖದ ಪರಿಚಯ ಓದುಗರಿಗೆ ಆಗತೊಡಗುತ್ತದೆ. ಕಾಳಯ್ಯನವರಿಂದ ಪ್ರಪಂಚದ ಎಲ್ಲವನ್ನು ತಿಳಿದುಕೊಳ್ಳಬೇಕೆಂಬ ಅವಳ ಆಸಕ್ತಿ, ಇದಕ್ಕೆ ಪುಷ್ಟಿ ಕೊಡುವಂತೆ ಜವರಾಯಿಯ ಡೈರಿಯಿಂದ ಮತ್ತೂ ಅನೇಕ ವಿಷಯಗಳು ಪ್ರಕಟಗೊಳ್ಳುತ್ತಾ ಸಾಗುತ್ತವೆ. ಹೇಗೆ ತನ್ನ ಕೆಲಸದಲ್ಲಿ ಅವಳ ಅಚ್ಚುಕಟ್ಟುತನ, ವೃತ್ತಿಯಲ್ಲಿನ ನಿಷ್ಠೆ ಇತ್ಯಾದಿ. ಮತ್ತು ಜವರಾಯಿ ಜೊತೆಗಿನ ಆಕೆಯ ಒಡನಾಟ ಕೇವಲ ದೈಹಿಕ ಆಕರ್ಷಣೆಗೆ ಸೀಮಿತವಲ್ಲ. ಸಮಾನ ಆಸಕ್ತಿ ಹಾಗೂ ಅಭಿರುಚಿಯ ಕುಮಾರವ್ಯಾಸ ಕಾವ್ಯವನ್ನು ಆತ ಓದುತ್ತಿದ್ದರೆ ಆ ಓದನ್ನು ಆಸಕ್ತಿಯಿಂದ ಆಸ್ವಾದಿಸುವ ಆಕೆಯ ಬಗೆ, ಹೀಗೆ ಪಾರ್ವತಿಯ ವ್ಯಕ್ತಿತ್ವ ಬೆಳೆಯುತ್ತಾ ಹೋಗುತ್ತದೆ. ಓದುಗನ ಮುಂದೆ ಒಂದು ಗೌರವಯುತ ಪಾತ್ರವಾಗಿ ಮೈದೋರುತ್ತದೆ. ಸಮಾಜದಲ್ಲಿ ಈಕೆ ಸಂಸಾರಸ್ಥನ ಹಾದಿ ತಪ್ಪಿಸುವುದಳು ಎಂಬ ಕಾರಣದಿಂದ ಆಕೆಯ ಬಗೆಗೆ ಗೌರವ ಇರುವುದಿಲ್ಲ. ಆದರೆ ಆಕೆಗೆ ಅದರ ಬಗ್ಗೆ ಹೆಚ್ಚು ಗಮನವಿಲ್ಲ. ಸಮಾಜದಲ್ಲಿ ತನ್ನ ವೃತ್ತಿಯಲ್ಲಿ ಗಂಡಸರಿಂದ ಶೋಷಣೆಗೆ ಒಳಗಾಗಿದ್ದರೂ ಮಾಗುತ್ತಾ ಸಾಗುವ ಜೀವನದಿಂದಾಗಿ ಆಕೆಗೆ ಅದರ ಬಗೆಗೆ ಕಹಿಯೂ ಹೆಚ್ಚಿಲ್ಲ. ತಂದೆಯ ಹೆಸರನ್ನು ಕೊಡಲು ಒಲ್ಲನೆಂದಾಗಲೂ ತನ್ನದೇ ಆದ ಮಗುವೊಂದು ಬೇಕೆಂದು ವಿವಾಹ ಬಾಹಿರ ಸಂಬಂಧದಲ್ಲಿ ಉಂಟಾದ ಫಲವನ್ನು ಕಾಪಿಟ್ಟುಕೊಂಡು ಬೆಳೆಸಿಕೊಂಡು ಬಂದವಳು ಆಕೆ. ಈ ಪಾರ್ವತಿ ಏನಾದರೂ ಈ ಕಾಲದ ಸ್ತ್ರೀವಾದಿಗಳ ಕೈಗೆ ಸಿಕ್ಕಿದ್ದಿದ್ರೆ ಶೋಷಣೆ, ಧಿಕ್ಕಾರ, ಬಂಡಾಯ ಇತ್ಯಾದಿ ಗಂಟಲು ಹರಿಯುವ ಘೋಷಣೆಗಳಿಂದ ಕೂಡಿದ ಕ್ರಾಂತಿಕಾರಿ ಪಾತ್ರವಾಗಿಯೋ ಅಥವಾ ಮೆಲೋಡ್ರಾಮಾ ಕಾದಂಬರಿಯ ನಾಯಕಿಯ ಕೊಡಗಟ್ಟಲೆ ಕಣ್ಣೀರು ಸುರಿಸುವ ಪಾತ್ರವಾಗಿ ಮುಳುಗಿಬಿಡುವ ಪಾತ್ರವೋ ಆಗುತ್ತಿದ್ಲೋ ಏನೋ. ಇನ್ನು ನವ್ಯರ ಕೈಗೆ ಸಿಕ್ಕಿದ್ರೆ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಬಿಚ್ಚಿಡುವೆ ನಿನ್ನ ಮುಂದೆಲ್ಲ ಎಂದು ತನ್ನದೆಲ್ಲವನ್ನು ಬಿಚ್ಚಿ ಬಿಸಿಡುವ ಎ ಗ್ರೇಡ್ ಕಾದಂಬರಿ ಆಗ್ತಿದ್ಲೋ ಏನೋ. ಆದರೆ ಭೈರಪ್ಪನವರ ಕುಂಚದಲ್ಲಿ ಘನತೆಯ ಜೀವನದ ಪಕ್ವವಾದ ಚಿಂತನೆಯ ಪಾರ್ವತಿ ಓದುಗರ ಮನದ ಕ್ಯಾನ್ವಾಸಿನಲ್ಲಿ ಗೌರವಯುತ ಹೆಣ್ಣಾಗಿ ಅರಳುತ್ತಾಳೆ. ಆಕೆ ಜವರಾಯಿಯಲ್ಲಿ ಕೇಳೋದಿಷ್ಟೇ, ನಿನ್ನ ಸಾಂಗತ್ಯದಲ್ಲಿ ನನಗೊಂದು ಮಗು ಬೇಕು. ಆ ಮಗುವಿಗೆ ನಿನ್ನ ಹೆಸರು ಬೇಡ. ಆ ಕಂದನ ಪೋಷಣೆಯ ಜವಾಬ್ದಾರಿಯೂ ನನಗೇ ಇರಲಿ. ಅದೆಲ್ಲದರ ಹೊಣೆ ನನಗೆ. ಹೀಗೆ ಮೊದಲ ಸಂಗಾತಿಯಿಂದ ಮೊದಲು ಮಗು ಹುಟ್ಟಿದಾಗ ಹೆಸರೊಂದನ್ನಾದರೂ ನೀಡು,
ಎಂದು ಬೇಡಿ ಆತನ ನಿರಾಕರಣೆಗೆ ಒಳಗಾದವಳು. ನಂತರ ತನ್ನ ಬದುಕನ್ನು ಸ್ವತಂತ್ರವಾಗಿ ನಿರ್ವಹಿಸಿ ಗಳಿಸಿದ ಅನುಭವದ ಶಕ್ತಿಯಿಂದ ಪಡೆದ ಈ ಧೈರ್ಯ ಯಾವ ಪುಸ್ತಕದ ಓದಿನಿಂದ ಗಳಿಸಿದ್ದಲ್ಲ. ಈ ತರಹೆಯ ದಿಟ್ಟ ಮಾತುಗಳು ಇಂದಿನ ಯಾವುದೇ ಸ್ತ್ರೀವಾದಿಗಳ ಮಸ್ತಿಷ್ಕದಲ್ಲೂ ಮೂಡಲು ಸಾಧ್ಯವಿಲ್ಲವೇನೋ. ಇನ್ನು ಈ ಸಮಾಜದಲ್ಲಿ ಗಂಡಸಿಗೆ ಮಾತ್ರ ಮನೆ, ಮಕ್ಕಳು, ಮದುವೆ, ಬಾಣಂತನ ಇತ್ಯಾದಿ ಜವಾಬ್ದಾರಿ, ಅಂದರೆ ಆರ್ಥಿಕ ಜವಾಬ್ದಾರಿ ಮತ್ತು ಅದಕ್ಕಾಗಿಯೇ ಗಂಡಸಿನ ಗಾಣದೆತ್ತಿನ ದುಡಿಮೆ ಎಂಬ ವ್ಯಗ್ರಭಾವದಲ್ಲಿ ತೊಳಲಾಡುತ್ತಿದ್ದ ಜವರಾಯಿಗೆ ಅಂತಹ ಯಾವುದೇ ನಿರ್ಬಂಧವಿಲ್ಲದ ಸಮಾನಾಭಿರುಚಿಯ ಪಾರ್ವತಿಯ ಸಾಂಗತ್ಯ ಸಂತೃಪ್ತ ಭಾವದ ಚಿಲುಮೆಯಾಗಿರುತ್ತದೆ. ಆದರೆ ಪಾರ್ವತಿಯಿಂದ ಈ ಗಂಡಸಿನ ಜವಾಬ್ದಾರಿ ಮುಕ್ತತೆಯ ನೇರ ಅಭಿವ್ಯಕ್ತಿ ಅವನೊಳಗಿನ ಯಾಜಮಾನ್ಯ ಮನಸ್ಥಿತಿಯನ್ನು ಅಲಗಿಸುತ್ತದೆ ಎಂದರೆ ಎಂಥ ಹದಗೊಳಿಸಿದ ಪಾತ್ರ ಈಕೆಯದ್ದು ಅಲ್ವೇ. ಈ ಕಾದಂಬರಿಯಲ್ಲಿ ಭೈರಪ್ಪನವರು ಬರೆದ ಕಾಲವನ್ನು ಪರಿಗಣಿಸಬೇಕು. 1973 ಆಸ್ಪಾಸಿನಲ್ಲಿ ಬರೆದ ಕಾದಂಬರಿ ಇದು. ಎಷ್ಟು ಕ್ರಾಂತಿಕಾರಿ ವಿಷಯವಿದು ಆ ಕಾಲಕ್ಕೆ. ಆದರೂ ಕಾದಂಬರಿಯಲ್ಲೂ ಎಷ್ಟು ಸಹಜವಾಗಿ ಯಾವುದೇ ಅಬ್ಬರವಿಲ್ಲದೆ ಪಡಿಮೂಡಿದೆ ಎಂದರೆ, ಓದುತ್ತಿರುವಾಗ ಪಾರ್ವತಿಯ ಮಾತಿಗೆ ಒಂದು ಮೌಲ್ಯ ಸಹಜವಾಗಿ ಮನಸ್ಸಿನಲ್ಲಿ ಮೂಡುತ್ತದೆ. ಆಕೆಯ ಮೃದು ಮನಸ್ಸಿನ ಬಗೆಗೆ, ಮಾನಸಿಕ ದೃಢತೆಯ ಬಗೆಗೆ ಒಂದು ಆರ್ದ್ರತೆ ಉಂಟಾಗುತ್ತದೆ. ಇಷ್ಟು ಸಮತೂಕವಾಗಿ ಪರಿಪಕ್ವವಾಗಿ ಸಮಾಜಕ್ಕೆ ಸೆಡ್ಡು ಹೊಡೆದರೂ ಅಸಹಜವೆನಿಸದ ಪಾತ್ರ ಪಾರ್ವತಿಯದು. ಹೀಗೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಇನ್ನೂ ಅನೇಕ ಸ್ತ್ರೀ ಪಾತ್ರಗಳು ಚರ್ಚಿತವಾಗಿವೆ. ದಾಟುವಿನ ಸತ್ಯ ಇರಬಹುದು, ಗೃಹಭಂಗದ ನಂಜಮ್ಮ, ದ್ರೌಪದಿ, ಕುಂತಿ, ಸಾರ್ಥದ ಚಂದ್ರಿಕಾ, ಕಾಂತಿಮತಿ, ಹೀಗೆಲ್ಲ ಪಟ್ಟಿ ಬೆಳೆಯುತ್ತದೆ. ಆದರೆ ಅವುಗಳ ವೈವಿಧ್ಯಮಯ ಚರ್ಚೆ ತುಂಬ ಉದ್ದ. ಈ ರೀತಿ ವೈವಿಧ್ಯಮಯ ಪಾತ್ರಗಳ ಸೃಷ್ಟಿ ಬ್ರಹ್ಮ ಅನ್ಬೋದೇನೋ ಭೈರಪ್ಪನವರನ್ನು. ಸಮಯ ಮಿತಿ ಇದೆ, ಚರ್ಚಿಸಲು ಇಲ್ಲಿ ಸಮಯಾವಕಾಶ ಆಗಲ್ಲ. ಸಂದರ್ಭ ಸಿಕ್ಕಾಗ ಅವುಗಳನ್ನು ಮತ್ತೆ ಚರ್ಚಿಸೋಣ. ಭೈರಪ್ಪನವರ ಸಂಸ್ಮರಣೆಯ ಈ ವೇದಿಕೆಯಲ್ಲಿ ಅವರ ಕೆಲ ಸ್ತ್ರೀ ಪಾತ್ರಗಳ ಕುರಿತಂತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶವಿತ್ತ ಆಯೋಜಕರಿಗೂ ತಾಳ್ಮೆಯಿಂದ ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.